ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಸಕಸಂತ ಚಾನಲ್ಗೆ ಸ್ವಾಗತ. ಏನಂತ ಅಂದ್ರೆ ಆಧಾರ್ ಕಾರ್ಡ್ ಇಂದ ಏನ್ ಮಾಡ್ತಾರೆ ಜನರು, ಹೆಸರಾಗ್ಲಿ ಡೀಟೇಲ್ಸು ಅಥವಾ ಏನೇ ಇರ್ಬೋದು, ಡೇಟ್ ಆಫ್ ಬರ್ತ್, ಅಡ್ರೆಸ್ ಪದೇ ಪದೇ ಚೇಂಜ್ ಮಾಡಿಸ್ತಾ ಇರ್ತಾರೆ. ಎಷ್ಟು ಸಲ ಚೇಂಜ್ ಮಾಡಿಸ್ಬೋದು, ಏನ್ ಕತೆ, ಆಧಾರ್ ಕಾರ್ಡ್ ಇವತ್ತಿಗೆ ಏನೇ ಕೆಲಸ ಮಾಡಿದ್ರು ಆಧಾರ್ ಕಾರ್ಡ್ ಬೇಕು, ಏನೇ ಸಾಲ ತಗೊಂತೀರ, ಏನೋ ಸೌಲಭ್ಯ ಇರ್ಬೋದು, ಕರ್ನಾಟಕ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರದ ಇರ್ಬೋದು, ಅಥವಾ ಏನೇ ಬ್ಯಾಂಕ್ ಅಲ್ಲಿ ಹೊಸ ಅಕೌಂಟ್ ಇಂದ ಹಿಡಿದು ಸಾಲ ಇರ್ಬೋದು, ಸ್ಕೀಮ್ಗಳಿರ್ಬೋದು, ಏನೇ ಮಾಡಕ್ಕೂ ಹೊಸ ಗೌರ್ಮೆಂಟ್ ಜಾಬ್ ತಗೊಳ್ಳೋಕ್ಕೂ ಆಧಾರ್ ಕಾರ್ಡ್ ಬೇಕೇ ಬೇಕು. ಅಷ್ಟು ಮ್ಯಾಂಡೇಟರಿ ಮಾಡಿಬಿಟ್ಟಾರೆ ಆಧಾರ್ ಕಾರ್ಡ್ನ. ಆಧಾರ್ ಕಾರ್ಡ್ನ ನೀವು ಕರೆಕ್ಟಾಗಿ ಉಪಯೋಗಿಸೋದು ತುಂಬ ಇಂಪಾರ್ಟೆಂಟು. ಕೆಲವೊಂದು ಡೀಟೇಲ್ಸ್ ಆಗಿರ್ಬೋದು, ಹೆಸರು, ನಿಮ್ಮ ಜೆಂಡರ್, ಡೇಟ್ ಆಫ್ ಬರ್ತು, ಅಡ್ರೆಸ್ ಎಷ್ಟು ಸಲ ಚೇಂಜ್ ಮಾಡ್ಬೋದು ಅಂತ ಗೊತ್ತಿರಬೇಕು. ಎಷ್ಟು ಸಲನಾದರೂ ಚೇಂಜ್ ಮಾಡ್ಬೋದಾ ಅಂತ ಕೂಡ ಕಮೆಂಟಲ್ಲಿ ಎಷ್ಟೋ ಜನ ಕೇಳ್ತಾ ಇದ್ರಿ. ಆ ಕಾರಣಕ್ಕೋಸ್ಕರ ಫುಲ್ ವಿಡಿಯೋ ನೋಡಿ, ನಿಮಗೆ ಕಂಪ್ಲೀಟ್ ಆಗಿರೋ ಸಂಕ್ಷಿಪ್ತ ಮಾಹಿತಿ ಸಿಗುತ್ತೆ. ಏನಂತ ಅಂದರೆ, ನಾನು ಅವಾಗಲೇ ಹೇಳ್ದಂಗೆ ಆಧಾರ್ ಕಾರ್ಡ್ ಏನೇ ಕೆಲಸ ಇದ್ದರೂ ಎಲ್ಲರಿಗೂ ಬೇಕು, ಎಲ್ಲದಕ್ಕೂ ಬೇಕು ಅನ್ನಂಗೆ ಆಗೋಗಿದೆ. ಹಾಗೂ ಮಿಸ್ಟೇಕ್ಸ್ ಇದ್ದರೆ ಆಧಾರ್ ಕಾರ್ಡಲ್ಲಿ ನೀವು ಆದಷ್ಟು ಬೇಗ ಹೋಗಿ ಸರಿ ಮಾಡಿಸ್ಕೊಳ್ಳಿ. ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು, ನಿಮ್ಮ ಇನಿಷಿಯಲ್ ಇರ್ಬೋದು, ಹೆಸರೇನಾಗುತ್ತೆ, ಒಬ್ಬರು ಇನಿಷಿಯಲ್ ತಪ್ಪು ಬರೀತಾರೆ. ಈಗ ಸಂತೋಷ್ ನನ್ನ ಹೆಸರು SNTOSH ಅಂತ ಬರೀತಾರೆ, THOSH ಅಂತ ಬರೆಯಲ್ಲ. ಆ ಥರ ನಿಮ್ಮ ಇನಿಷಿಯಲ್ ಸರಿ ಇಲ್ವಾ, ಇನಿಷಿಯಲ್ ಸರಿ ಮಾಡಿಸ್ಕೊಡಿ. ಅಥವಾ ಅಡ್ರೆಸ್ ಸರಿ ಇಲ್ಲ, ಅಡ್ರೆಸ್ ಕೂಡ ಸರಿ ಮಾಡಿಸ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಕೂಡ ಒಂದೊಂದ್ಸಲ ತಪ್ಪಾಗೋ ಚಾನ್ಸ್ ಇರುತ್ತೆ. ಇಯರ್ ತಪ್ಪಾಗಿರ್ಬೋದು, ಡೇಟ್ ಕೂಡ ತಪ್ಪಾಗಿರ್ಬೋದು. ಆ ಕಾರಣಕ್ಕೋಸ್ಕರ ಆದಷ್ಟು ಬೇಗ ಸರಿ ಮಾಡಿಸ್ಕೊಳ್ಳಿ. ಎಷ್ಟು ಸಲ ಲಿಮಿಟ್ ಇದೆ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅನ್ನೋದು ಕೂಡ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಯಾಕೆಂದರೆ ತುಂಬ ಸಲ ಚೇಂಜ್ ಮಾಡೋಕ್ಕೆ ಬರಲ್ಲ. ಹೆಸರು ಬಂದ್ಬಿಟ್ಟು ಕೇವಲ 2 ಸಲ ಚೇಂಜ್ ಮಾಡೋಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ನಿಮ್ಮ ಹೆಸರು ಬದಲಿಸ್ತೀರಾ, ಹೆಸರಲ್ಲಿ ನಾವು ತಪ್ಪಿದ್ದನ್ನ ಬದಲಿಸೋಕ್ಕೆ 2 ಸಲ ಮಾತ್ರ ಅವಕಾಶ ಇರುತ್ತೆ. ಜೆಂಡರ್ ಅಥವಾ ನಿಮ್ಮ ಏನಿದೆ ಮೇಲ್ ಆರ್ ಫೀಮೇಲ್, ಅದು 1 ಸಲ ಅಷ್ಟೇ ನಿಮಗೆ ಚೇಂಜ್ ಮಾಡಲು ಅವಕಾಶ ಇರುತ್ತೆ. ಮಿಸ್ ಏನಾದ್ರು ಆಗಿದ್ರೆ ಅದನ್ನು ಫೀಮೇಲ್ ಮೇಲ್ ಆ ಥರ ಚೇಂಜ್ ಮಾಡ್ಕೋಬಹುದು. ಅಡ್ರೆಸ್ ಬರೋಕ್ಕಿಂತ ಮುಂಚೆ ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಡೇಟ್ ಆಫ್ ಬರ್ತ್ ಕೂಡ ಕೇವಲ 1 ಸಲ ಮಾತ್ರ ಚೇಂಜ್ ಮಾಡೋಕ್ಕಾಗೋದು. ನೀವು 1 ಸಲ ಆದಮೇಲೆ ಮತ್ತೆ ಪದೇ ಚೇಂಜ್ ಮಾಡೋಕ್ಕೆ ಬರಲ್ಲ. ಹಾಗೂ ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ಸ್ ಬೇಕು. ಸುಮ್ಮನೆ ಡೇಟ್ ಆಫ್ ಬರ್ತ್ ತಪ್ಪಿದೆ ಅಪ್ಪ ಸರಿ ಮಾಡಪ್ಪ ಅಂದರೆ ಕೊಡಲ್ಲ. ಅದರ ರಿಲೇಟೆಡ್ ಅಥೆಂಟಿಕ್ ಡಾಕ್ಯುಮೆಂಟ್ಸು, ಈಗ ಡೇಟ್ ಆಫ್ ಬರ್ತ್ ಅಥವಾ ಹೆಸರು ಚೇಂಜ್ ಮಾಡೋಕ್ಕೆ ನೀವು SSLC ಮಾರ್ಕ್ಸ್ ಕಾರ್ಡ್ನ ಪ್ರೊವೈಡ್ ಮಾಡ್ಬೋದು, ಅಥವಾ ನಿಮ್ಮ ಏನಿದೆ ಪಾಸ್ಪೋರ್ಟ್ನ ಪ್ರೊವೈಡ್ ಮಾಡ್ಬೋದು. ಇದೇ ರೀತಿ ಡಾಕ್ಯುಮೆಂಟ್ಸ್ ನೀವು ಪ್ರೊವೈಡ್ ಮಾಡ್ಬೋದು. ಪ್ಯಾನ್ ಕಾರ್ಡಲ್ಲಿ ಕೂಡ ಡೇಟ್ ಆಫ್ ಬರ್ತ್ ಇರುತ್ತೆ. ನೇಮಲ್ಲಿ ಪ್ರಾಬ್ಲಮ್ ಆಗಿದೆ, ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಹೆಂಗಿದೆ ಅಂದರೆ ಅದು ಕೂಡ ಮುಂಚಿನ ಆಧಾರ್ ಕಾರ್ಡ್ ಅಂತ ಹೇಳ್ಬೋದು. ಅವಾಗ ಮುಂಚಿನ ಕಾಲದಲ್ಲಿ ಆಧಾರ್ ಕಾರ್ಡ್ ಆಗಿ SSLC ಮಾರ್ಕ್ಸ್ ಕಾರ್ಡ್ನೇ ಬಳಸ್ತಿತ್ತು. ಏನೇ ಡೇಟ್ ಪ್ರೂಫು, ಡೇಟ್ ಆಫ್ ಬರ್ತ್ ಪ್ರೂಫು, ಹೆಸರು ಪ್ರೂಫ್ ಎಲ್ಲದಕ್ಕೂ ಅದನ್ನೇ ಯೂಸ್ ಮಾಡ್ತಾ ಇದ್ರು. ಅಡ್ರೆಸ್ನ ಒಂದೇ ಒಂದು ಅಡ್ರೆಸ್ಸಿಗೆ ಮಾತ್ರ ಅನ್ಲಿಮಿಟೆಡ್ ಆಪ್ಷನ್ಸ್ ಇದೆ. ಯಾವುದೇ ರೀತಿ ನೀವು ಮುಜುಗರ ಇಲ್ದಂಗೆ ಅನ್ಲಿಮಿಟೆಡ್ ಬಾರಿ ಚೇಂಜ್ ಮಾಡಿಸ್ಕೋಬಹುದು. ಯಾವುದೇ ಯಾವ ಕಾರಣಕ್ಕೂ ಲಿಮಿಟ್ ಇರಲ್ಲ. ನಾನು ಕೂಡ ಅಡ್ರೆಸ್ನ ಚೇಂಜ್ ಮಾಡಿದ್ದೀನಿ. ನಮ್ಮ ಹುಟ್ಟೂರಿಂದ ಹಿಡಿದು ನಮ್ಮ ಇವಾಗೇನು ಇದೀನಿ ಅಲ್ಲಿ ಈಗ ಬೆಂಗಳೂರಿನ ಅಡ್ರೆಸ್ಗೆ ಚೇಂಜ್ ಮಾಡಿಸ್ಕೊಂಡಿದ್ದೀನಿ. ಚೇಂಜ್ ಮಾಡಿಸ್ಕೋಬೇಕಾದ್ರೆ ನಿಮಗೆ ಒಂದು ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಬೇಕಾಗುತ್ತೆ, ಬೇರೆಲ್ಲ ಡೀಟೇಲ್ಸ್ ಬೇಕಾಗುತ್ತೆ. ಚೇಂಜ್ ಮಾಡೋಕ್ಕೆ ನೀವು ಎಲ್ಲಿ ಚೇಂಜ್ ಮಾಡಿಸ್ಕೋಬೋದು, CSC ಸೆಂಟರ್ಗಳಂತ ಇರುತ್ತೆ. ಬೆಂಗಳೂರಿಗೆಲ್ಲ ಬೆಂಗಳೂರು 1 ಸೆಂಟರ್ ಇರುತ್ತೆ, ಅಲ್ಲಿ ಕೂಡ ಹೋಗಿ ಚೇಂಜ್ ಮಾಡ್ಕೋಬೋದು. ಮೈಸೂರನ್ನು ಅದೇ ನಿಮ್ಮೂರಲ್ಲಿ ಏನು CSC ಸೆಂಟರ್ಗಳಿರುತ್ತೆ, ಅಲ್ಲಿ ಹೋಗಿ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಇದು ಎಲ್ಲ ಆಧಾರ್ ಕಾರ್ಡ್ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಆಯಿತು. ವಿಡಿಯೋ ಇಷ್ಟ ಲೈಕ್ ಮಾಡಿ. ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಯಾರ್ಯಾರು ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡಬೇಕು, ಹೆಸರು ಚೇಂಜ್ ಮಾಡಬೇಕು, ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಬೇಕು, ಅಥವಾ ಏನೇ ಜೆಂಡರ್ ರಿಲೇಟೆಡ್ ಇಶ್ಯೂಗಳಿದ್ರೆ ಚೇಂಜ್ ಮಾಡಬೇಕು ಅಂತಿದ್ರು ಕೂಡ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅವ್ರಿಗೊಂದು ಮಾಹಿತಿಯಾಗಿ ಸಿಗಲಿ. ನೆಕ್ಸ್ಟ್ ಹೊಸ ಅಪ್ಡೇಟ್, ಹೊಸ ಮಾಹಿತಿ ಇಟ್ಕೊಂಡು ನಿಮ್ಮ ಮುಂದೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಎಲ್ಲ ಮಾಹಿತಿಗಳನ್ನ ಮಿಸ್ ಮಾಡ್ಕೋಬಾರ್ದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ಡ್ರಾಪ್ ಡೌನ್ ಆಲ್ ಆಪ್ಷನ್ ಅಂತ ಅದನ್ನ ಒಂದ್ಸಲ ಕ್ಲಿಕ್ ಮಾಡಿ.